ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಸ್ಪೆಷಲ್ ಏನಿರಲ್ಲ, ಕೆಲಸ ಜಾಸ್ತಿ ಇರುತ್ತೆ. ಹಾಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ನಾನು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು 2 ಗೋಡಂಬಿ, ಹಸಿಮೆಣಸು, ಕೊತ್ತಂಬರಿ, ಹಾಗೆಯೇ ಕರಿ ಲೀವ್ಸ್, ಒಣಗಿದ್ದು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ತಡಕ ಮಾಡ್ತಾಯಿದ್ದೀನಿ. ನಾನು ಇವಾಗ ನಮ್ಮ ಊರ ಕಡೆ ಯಾವ ಥರ ರೊಟ್ಟಿ ಮಾಡ್ತಾರೆ ಅಂತ ಹೇಳ್ತೀನಿ. ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು. ನಾವು ಇದನ್ನು ಕೈಯಲ್ಲೂ ಕಲಿಸ್ಕೋಬೋದು, ಆದರೆ ಸ್ವಲ್ಪ ಈಸಿಯಾಗಿ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಜಾಸ್ತಿ ನೈಸು ಮಾಡಬಾರ್ದು, ಅದು ನೀರು ಹಾಕ್ಕೊಳ್ಬಾರ್ದು ಇದನ್ನು ನಾವು. ಹಾಗೆ ಒಂದು ಸಲ ಹಿಂಗೆ ಆನ್ ಮಾಡಿದರೆ ಗೊತ್ತಾಗುತ್ತೆ, ಅದು ಒಂಥರ ಅಲ್ಲಿ ಒಳಗಡೆ ಒಂಥರ ಸ್ಟಕ್ ಆಗುತ್ತೆ. ಕಲಿಸ್ಕೋಬೇಕಾದ್ರೆ ಕೈಗೆ ಒಂಥರ ಅಂಟಬಾರ್ದು. ಹಂಗೆ ಬೇಕಿದ್ರೆ ನೀವು ಸ್ವಲ್ಪ ಪೌಡರ್ ಹಾಕ್ಕೊಂಡು ಅದನ್ನು ಸರಿ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡಿದ್ದೀನಿ. ಇದು ನೀವು ಕೈಯಲ್ಲೂ ಮಾಡ್ಕೋಬೋದು, ಮಿಕ್ಸಿಯಲ್ಲಿ ಆಗಲಿಲ್ಲ ಅಂದರೆ. ಆದರೆ ಇಲ್ಲಿ ಬೇರೆ ಪೌಡರ್ ಯೂಸ್ ಮಾಡಿ ಅದಕ್ಕೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಕಡೆಯೂ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ರೊಟ್ಟಿ. ಆ್ಯಕ್ಚುಲಿ ನಾನು ಇದೀಗ ರೆಡಿ ಆಗಿದೆ. ಈಗ ನಾನೆಲ್ಲನೂ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಇವಾಗ ಕೈಯಲ್ಲಿ ತಟ್ತಾ ಇಲ್ಲ, ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರೆಡಿಯಾಗಿದೆ. ರೊಟ್ಟಿನ ಬೇಯಿಸೋಕ್ಕೆ ನಾನು ಈ ಥರ ಒಂದು ತವಾ ಇದೆ. ಇದು ನಮ್ಮ ಊರಿಂದನೇ ತಂದಿರೋದು. ಇದು ರೊಟ್ಟಿ ಮಾಡೋ ಮಿಷಿನ್ನ. ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಒಂದಿಷ್ಟು ಇಟ್ಕೋತಾ ಇದ್ದೀನಿ. ನಾನು ಆಗಲೇ ಕಾವಲಿನ ಕಾಯ್ದಕ್ಕೆ ಇಟ್ಟಿದ್ದೆ. ಇವಾಗ ನಾನು ಅದನ್ನು ಫಿಲ್ಟರ್ ಮಾಡಿದ್ದೀನಿ. ಇದನ್ನು ನಾನು ಇವಾಗ ಇಲ್ಲಿ ಆರಿಸ್ತಾ ಇದ್ದೀನಿ. ರೊಟ್ಟಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ